ಹಾಯ್ ಗೈಸ್, ನಾನು ನಿಮ್ಮ ವಿನಾಯಕ್. ವೆಲ್ಕಮ್ ಟು ಡಿ ಬಾಸ್ ಗೇಮಿಂಗ್ ವೈಟಿ. ಗೈಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾವು DR ಬ್ರೋ ಅವರ ಬಗ್ಗೆ ಮಾತಾಡೋಣ ಬನ್ನಿ. ಹೌದು ಗೈಸ್, ಇನ್ಸ್ಟಾಗ್ರಾಮಲ್ಲಿ ಈಗ DR ಬ್ರೋ ಅವರ ಬಗ್ಗೆ ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ. ಯಾಕೆ ಹಾಕ್ತಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೀಮರ್ಸ್ ಅವರು ಇನ್ಸ್ಟಾಗ್ರಾಮ್ ಪೇಜ್ನವರು ಯೂಟ್ಯೂಬಲ್ಲಿ DR ಬ್ರೋ ಅವರು ವಿಡಿಯೋ ಅಪ್ಲೋಡ್ ಮಾಡಿರೋದನ್ನು ಕಾಪಿ ಮಾಡಿಕೊಂಡು ತಮ್ಮ ಪೇಜಲ್ಲಿ ಹಾಕಿರ್ತಾರೆ. ಅದಕ್ಕೆ DR ಬ್ರೋ ಅವರು ಕಾಪಿರೈಟ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಒಂದು ಮೀಮ್ಸ್ ಪೇಜ್ನವರು ಒಂದು ಪೋಸ್ಟನ್ನ ಹಾಕಿದ್ದಾರೆ. ಏನಂತ ಅಂದರೆ ಇಲ್ಲಿ ನಾನು ಒಂದು ಪೋಸ್ಟನ್ನ ಹಾಕಿರ್ತೀನಿ ನೋಡಿ. ಅದೇ ಥರ ಎಲ್ಲರೂ ಅದೇ ಒಂದು ಫೋಟೋನ ಎಡಿಟ್ ಮಾಡ್ಕೊಂಡು ಎಲ್ಲ ಮೀಮರ್ಸ್ಗಳು ಆ ಒಂದು ಫೋಟೋನ ಇನ್ಸ್ಟಾಗ್ರಾಮಲ್ಲಿ ತಮ್ಮ ಮೀಮ್ಸ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬನ್ನಿ ಗೈಸ್, ಆ ಒಂದು ಇಮೇಜ್ನ ನೋಡ್ಕೊಂಬರೋಣ. ಯಾವ ಥರ ಇದೆ ಆ ಒಂದು ಇಮೇಜು, ಏನು ಬರೆದು ಹಾಕಿದ್ದಾರೆ DR ಬ್ರೋ ಅವರ ಬಗ್ಗೆ, ಮತ್ತು DR ಬ್ರೋ ಅವರು ಯಾಕೆ ಕಾಪಿರೈಟ್ನ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರಾ ಇಲ್ಲ ಬೇರೆಯವರು ಯಾರಾದರೂ ಕೊಟ್ಟಿದ್ದಾರಾ ಅಂತ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈ ಒಂದು ವಿಡಿಯೋ ನನ್ನ 2 ಚಾನಲಲ್ಲೂ ಬರುತ್ತದೆ. ನನ್ನ ಇನ್ನೊಂದು ಚಾನಲ್ ಬಂದುಬಿಟ್ಟು ಡಿ ಬಾಸ್ ಎಂಟರ್ಟೈನ್ಮೆಂಟ್ ಅಂತ. ಆ ಒಂದು ಚಾನಲ್ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಆ ಒಂದು ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲೂ ಡೈಲಿ ವಿಡಿಯೋ ಬರ್ತಾ ಇರ್ತವೆ. ಓಕೆ, ಬನ್ನಿ ಗೈಸ್, ಇನ್ನು ಲೇಟ್ ಮಾಡೋದು ಬೇಡ, ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಡಿಟರ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಓಕೆ ಬಾಸ್. ಗೈಸ್, ನಾನು ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಇದೇ ಒಂದು ಫೋಟೋ ಎಲ್ಲ ಮೀಮ್ಸ್ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಮೀಮರ್ಸ್ಗಳು. ಇದರಲ್ಲಿ ಏನು ಬರೆದಿದ್ದಾರೆ ಅಂತ ನೀವೇ ನೋಡಿ. ಅವತ್ತು ಡಾಕ್ಟರ್ ಬ್ರೋ ಬಗ್ಗೆ ಯಾರೋ ಕೀಳಾಗಿ ಮಾತಾಡಿದ್ದಕ್ಕೆ ನಮ್ಮ ಮೀಮರ್ಸ್ ಎಲ್ಲ ಈ ಹುಡುಗನ ಪರ ನಿಂತು ಬೆಂಬಲ ಕೊಟ್ಟಿದ್ದರು. ಈ ಹುಡುಗ ಬೆಳೆದಿದ್ದೇ ಮೀಮರ್ಸ್ಗಳಿಂದ. ಆದರೆ ಇವತ್ತು ಮೀಮರ್ಸ್ ಹಾಕಿರೋ 30-40 ಸೆಕೆಂಡ್ ವಿಡಿಯೋಗೆ ಕಾಪಿರೈಟ್ ಹಾಕಿದ್ದಾನೆ ಅಂತ. ಆದರೆ ಗೈಸ್, ಈ ಒಂದು ಕಾಪಿರೈಟ್ನ ಡಾಕ್ಟರ್ ಬ್ರೋ ಅವರೇ ಹಾಕಿದ್ದಾರೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ಅವರ ಒಂದು ಅಕೌಂಟ್ಸ್ಗಳು ಅವರ ಹತ್ರ ಅಷ್ಟೇ ಇರೋದಿಲ್ಲ, ಅವರ ಫ್ರೆಂಡ್ಸ್ಗಳ ಹತ್ರನೂ ಇರುತ್ತವೆ. ಯಾಕೆಂದರೆ ಅವರು ದೇಶ ಸುತ್ತಿ ವಿಡಿಯೋನ ಮಾಡ್ಕೊಂಡು ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಅವರ ಹತ್ರ ಅಷ್ಟೇ ಇಟ್ಕೊಂಡ್ರೆ ಉಪಯೋಗ ಇರಲ್ಲ ಅವುಗಳನ್ನ. ಅವರ ಒಂದು ಫ್ರೆಂಡ್ಸ್ಗಳ ಹತ್ರನೂ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಅವ್ರ ಫ್ರೆಂಡ್ಸ್ ಹತ್ರನೂ ಇರುತ್ತವೆ. ಹಾಗಾಗಿ ಆ ಒಂದು ಕಾಪಿರೈಟನ್ನು ಅವರ ಫ್ರೆಂಡ್ ಕೊಟ್ಟಿರ್ಬೋದು ಗೈಸ್. ಈಗ 6 ಮಂತ್ ಅಥವಾ 7 ಮಂತ್ ಹಿಂದೆ DS ಗೇಮಿಂಗ್ ವೈಟಿ ಅಂತ ಅವರು ಒಬ್ಬರು ಯೂಟ್ಯೂಬರು. ಅವರು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬಲ್ಲಿರೋ ಒಂದು ವಿಡಿಯೋಗೆ ರಿಯಾಕ್ಷನ್ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅವರ ಚಾನಲಲ್ಲಿ. ಆವಾಗ DR ಬ್ರೋ ಅವರ ಕಡೆಯಿಂದ ಅವ್ರ ಚಾನಲ್ಗೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಬಂದಿರುತ್ತೆ. ಆವಾಗ DS ಗೇಮಿಂಗ್ ವೈಟಿ ಅವರು DR ಬ್ರೋ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸ್ಟ್ರೈಕ್ನ ಕ್ಲಿಯರ್ ಮಾಡ್ಕೋತಾರೆ ತಮ್ಮ ಚಾನಲಿಂದ. DR ಬ್ರೋ DS ಗೇಮಿಂಗ್ ವೈಟಿ ಅವರಿಗೆ ಏನು ಹೇಳ್ತಾರೆ ಅಂದರೆ, ನಾನು ಕೊಟ್ಟಿರಲ್ಲ, ನನ್ನ ಫ್ರೆಂಡ್ ಕೊಟ್ಟಿರಬೇಕು, ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಈಗ ಅದೇ ಥರ ಆಗಿರ್ಬೋದು. DR ಬ್ರೋ ಅವರು ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ, ಅವರ ಫ್ರೆಂಡ್ ಕೊಟ್ಟಿರ್ತಾರೆ. ಯಾವ ಮೀಮ್ಸ್ ಪೇಜ್ಗೆ ಈ ಒಂದು ಕಾಪಿರೈಟ್ ಬಂದಿದೆ, ಅವರು DR ಬ್ರೋ ಅವರನ್ನು ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾಗಳಿಂದ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಕಾಪಿರೈಟ್ ಬಂದಿರೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಪೇಜ್ಗಳಲ್ಲಿ DR ಬ್ರೋ ಅವರ ಬಗ್ಗೆ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಸ್ಟ್ರೈಕ್ ಹೋಗುತ್ತೆ ಅದು. ಓಕೆ, ನೋಡಿದ್ರಲ್ಲ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಇನ್ನೊಂದು ಚಾನಲ್ ಇದೆ, ಆಗಲೇ ಹೇಳ್ದಂಗೆ ಡಿ ಬಾಸ್ ಎಂಟರ್ಟೈನ್ಮೆಂಟ್ ಅಂತ.
ಆ ಚಾನಲಲ್ಲೂ ಕೂಡ ಇದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅದು ರಾತ್ರಿ ಅಪ್ಲೋಡ್ ಆಗಿರುತ್ತೆ. ಆ ಒಂದು ವಿಡಿಯೋನ ನೋಡಿ ಆ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಒಂದು ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ, ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.